Hello students, welcome to the video class. In today's video class, we are going to discuss about the theory part of joint venture accounting. So in the theory part, we are going to cover the meaning of joint venture versus consignment, that is nothing but the differences between joint venture and consignment, or how the joint venture is different from that of consignment. In the same way, joint venture versus partnership, and we are also going to discuss the theory part of methods of maintaining the accounts. There are two methods: recording of all joint venture transactions in the books of ventures, and the second one is in the common set of books. Let's first discuss about the meaning of joint venture. So in simple terms, joint venture is nothing but a business which has been established to fulfill a specific purpose. So ನಾವು ಕಾಮನ್ ಆಗಿ ಹೇಳೋದಾಯ್ತು ಅಂತ ಹೇಳಿದ್ರೆ ಜಾಯಿಂಟ್ ವೆಂಚರ್ ಅಂತಕ್ಕಂಥದ್ದು ಒಂದು ವ್ಯವಹಾರ. ಸೊ ಒಂದು ನಿರ್ದಿಷ್ಟ ಉದ್ದೇಶವನ್ನ ಈಡೇರಿಸಲಿಕ್ಕಾಗಿ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳಿಂದ ಸ್ಥಾಪಿಸಲ್ಪಟ್ಟ ಒಂದು ಸಂಸ್ಥೆ ಅಥವಾ ವ್ಯವಹಾರಕ್ಕೆ ನಾವು ಜಾಯಿಂಟ್ ವೆಂಚರ್ ಅಂತ ಹೇಳಿ ಕರೀತಕ್ಕಂಥದ್ದಾಗುತ್ತೆ. ಸೊ ಇನ್ ಅದರ್ ವರ್ಡ್ಸ್, joint venture is nothing but a particular form of business undertaken by two or more persons, contributing the required amount and to share the profit or losses arising from such business in the agreed ratio or in the absence of agreement equally among them. So ಇಲ್ಲಿ ಇನ್ನೊಂದು ಅರ್ಥದಲ್ಲಿ ನಾವು ಹೇಳೋದಾಯ್ತು ಅಂತ ಹೇಳಿದ್ರೆ, ಜಾಯಿಂಟ್ ವೆಂಚರ್ ಅಂತಕ್ಕಂಥದ್ದು ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳಿಂದ ಸ್ಥಾಪಿಸಲ್ಪಟ್ಟಂತಹ ಒಂದು ವ್ಯವಹಾರ. ಹಾಗೆ ಈ ಒಂದು ವ್ಯವಹಾರವನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಬಂಡವಾಳ ಬೇಕಾಗತ್ತೆ. ಆ ಬಂಡವಾಳವನ್ನ ಆ ವ್ಯಕ್ತಿಗಳು ಹೂಡಿಕೆ ಮಾಡಿರ್ತಕ್ಕಂಥದ್ದಾಗತ್ತೆ. ಹಾಗೇನೆ ವಿ ಆಲ್ಸೋ ವೆಲ್ ನೋನ್ ದಟ್ ದ ಮೇನ್ ಮೋಟೋ ಆಫ್ ಎವ್ರಿ ಬಿಸ್ನೆಸ್ ಈಸ್ ಅರ್ನಿಂಗ್ ಪ್ರಾಫಿಟ್. ಸೊ ಪ್ರತಿಯೊಂದು ವ್ಯವಹಾರದ ಮುಖ್ಯ ಉದ್ದೇಶ ಅಥವಾ ಧ್ಯೇಯ ಏನಾಗಿರುತ್ತೆ? ಲಾಭವನ್ನ ಪಡಿತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಯಾವ ಒಂದು ರೇಷಿಯೋದಲ್ಲಿ, ಯಾವ ಒಂದು ಅನುಪಾತದಲ್ಲಿ ಆ ಒಂದು ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಬಂಡವಾಳವನ್ನ ಹೂಡಿಕೆ ಮಾಡಿರ್ತಾರೋ ಅದೇ ಒಂದು ಅನುಪಾತದಲ್ಲಿ, ಅದೇ ಒಂದು ರೇಷಿಯೋದ ಆಧಾರದ ಮೇಲೆ ಅವರು ಆ ಸಂಸ್ಥೆಯಿಂದ ಅಥವಾ ಆ ಒಂದು ವ್ಯವಹಾರದಿಂದ ಬರ್ತಕ್ಕಂಥ ಲಾಭ ಅಥವಾ ನಷ್ಟವನ್ನ ಹಂಚಿಕೊಳ್ತಕ್ಕಂಥದ್ದಾಗತ್ತೆ. ಇನ್ ಕೇಸ್ ಅವರು ಯಾವುದೇ ರೀತಿಯಾದ ಒಪ್ಪಂದವನ್ನ ಇಲ್ಲಿ ಮಾಡ್ಕೊಂಡಿಲ್ಲ ಅಂತ ಹೇಳೋದಾಯ್ತು ಅಂತ ಹೇಳಿದ್ರೆ, ಅವರ ಮಧ್ಯ ಅದು ಸಮಾನವಾಗಿ ಹಂಚಿಕೆಯಾಗುತ್ತೆ. ಯಾವುದು? ಲಾಭ ಅಥವಾ ನಷ್ಟ. ಸೊ ಆ ವ್ಯವಹಾರದಿಂದ ಉಂಟಾದಂತಹ ಲಾಭ ಅಥವಾ ನಷ್ಟ ಸಮಾನವಾಗಿ ಹಂಚಿಕೆ ಆಗ್ತಕ್ಕಂಥದ್ದಾಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಅ ಜಾಯಿಂಟ್ ವೆಂಚರ್. ಸೊ ಇಟ್ ಈಸ್ ಆಲ್ಸೋ ಬಿ ಕಾಲ್ಡ್ ಆಸ್ ಅ ಟೆಂಪರರಿ ಪಾರ್ಟ್ನರ್ಶಿಪ್ or a limited partnership. Why? Because we are calling it as a temporary partnership. Because we already well known that the joint venture has been established with a specific purpose. After completion of that specific purpose or after fulfillment of that objective, they are going to close down their business. That's what we are calling it as a temporary partnership or limited ಪಾರ್ಟ್ನರ್ಶಿಪ್. ಸೊ ನಾವು ಜಾಯಿಂಟ್ ವೆಂಚರ್ ಅನ್ನ ಟೆಂಪರರಿ ಪಾರ್ಟ್ನರ್ಶಿಪ್ ಅಥವಾ ಲಿಮಿಟೆಡ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ನಾವು ಮುಂಚೆನೆ ಹೇಳಿದೆ, ಈ ಜಾಯಿಂಟ್ ವೆಂಚರ್ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟ ಉದ್ದೇಶವನ್ನ ಈಡೇರಿಸಲಿಕ್ಕಾಗಿ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳಿಂದ ಸ್ಥಾಪಿಸಲ್ಪಟ್ಟ ಒಂದು ವ್ಯವಹಾರ ಅಥವಾ ಸಂಸ್ಥೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವ್ಯವಹಾರ ಸಂಸ್ಥೆ ಏನ್ ಸ್ಥಾಪಿಸಲ್ಪಡುತ್ತಲ್ವಾ ಒಂದು ನಿರ್ದಿಷ್ಟ ಉದ್ದೇಶದ ಆಧಾರದ ಮೇಲೆ, ಯಾವಾಗ ಒಂದು ನಿರ್ದಿಷ್ಟ ಉದ್ದೇಶ ಪೂರ್ತಿಗೊಳ್ಳುತ್ತೋ, ಸಂಪೂರ್ಣಗೊಳ್ಳುತ್ತೋ, ವೆರಿ ಇಮಿಡಿಯೇಟ್ ಆಗಿ ಆ ಒಂದು ಸಂಸ್ಥೆಯ ಅಸ್ತಿತ್ವವನ್ನ ಕಳೆದುಕೊಳ್ತಕ್ಕಂಥದ್ದಾಗತ್ತೆ. ದಟ್ ಇಸ್ ನಥಿಂಗ್ ಬಟ್ ಅವರು ಆ ಒಂದು ವ್ಯವಹಾರದಿಂದ ಈಚೆಗೆ ಬರ್ತಕ್ಕಂಥದ್ದಾಗತ್ತೆ. ಹಾಗಾಗಿ ನಾವಿದನ್ನ ಟೆಂಪರರಿ ಪಾರ್ಟ್ನರ್ಶಿಪ್ ಅಥವಾ ಲಿಮಿಟೆಡ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಕರೀತಕ್ಕಂಥದ್ದಾಗತ್ತೆ. ಸೊ there are some examples for joint venture. Under what circumstances joint venture can be formed? So here, underwriting of shares or debentures issued by the particular company. ಸೊ ಅಂಡರ್ರೈಟಿಂಗ್ ಮೀನ್ಸ್ ವಾಟ್? ಅಂಡರ್ರೈಟಿಂಗ್ ಅಂತ ಹೇಳಿದ್ರೆ ಭರವಸೆಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಸೊ ಒಂದು ಕಂಪನಿಗೆ
ಆ ಒಂದು ಕಂಪನಿಯಿಂದ ನೀಡಲ್ಪಟ್ಟಂತಹ ಷೇರು ಮತ್ತು ಡಿಬೆಂಚರ್ಗಳಿಗೆ ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್ ಇಶ್ಯೂಡ್ ಬೈ ದ ಪರ್ಟಿಕ್ಯುಲರ್ ಕಂಪನಿ ಅಂತ ಹೇಳಿದ್ರೆ, ಉದಾಹರಣೆಗೆ ಇಲ್ಲಿ ಕಂಪನಿ ಸಿ ಅಂತ ತಗೊಳ್ಳೋಣ. ಎ ಮತ್ತು ಬಿ ಇಬ್ಬರು ವ್ಯಕ್ತಿಗಳು ಆ ಒಂದು ಕಂಪನಿಯ ಅಂಡರ್ ರೈಟಿಂಗ್ ಸೇವೆಯನ್ನ ಭರವಸೆಯನ್ನ ಪೂರ್ತಿಗೊಳಿಸ್ಲಿಕ್ಕೆ ಭಾಗವಹಿಸ್ತಕ್ಕಂಥದ್ದಾಗುತ್ತೆ. ಸೊ ಇದನ್ನ ನಾವು ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್ ಇಶ್ಯೂಡ್ ಬೈ ದಿ ಪರ್ಟಿಕ್ಯುಲರ್ ಕಂಪನಿ ಅಂತ ಹೇಳ್ತಕ್ಕಂಥದ್ದಾಗುತ್ತೆ. ಸೊ ಇಟ್ಸ್ ನಥಿಂಗ್ ಬಟ್ ದ ಅಂಡರ್ ರೈಟಿಂಗ್ service is partially fulfilled by the A and B towards company C. So purchasing and selling of particular ಪ್ರಾಪರ್ಟಿ. ಸೊ ಇಲ್ಲಿ ಕೂಡ ಹಾಗೇನೆ ಕೆಲವೊಂದು ಪ್ರಾಪರ್ಟಿಯನ್ನ ಖರೀದಿ ಅಥವಾ ಮಾರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಅದರಲ್ಲಿ ಒಲವನ್ನ ತೋರಿಸ್ತಕ್ಕಂಥದ್ದಾಗತ್ತೆ. ಆ ಒಂದು ಸಂದರ್ಭದಲ್ಲಿ ಕೂಡ ಅದನ್ನ ಜಾಯಿಂಟ್ ವೆಂಚರ್ ಅಂತ ಹೇಳಿ ಕರೀತೇವೆ. ಅಂಡ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್, ರೋಡ್ಸ್ ಅಂಡ್ ಬ್ರಿಡ್ಜಸ್ ಅಂಡ್ ಜಾಯಿಂಟ್ ಕನ್ಸೈನ್ಮೆಂಟ್ ಆಫ್ ಗೂಡ್ಸ್. ಇಲ್ಲಿ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಬೇಕಾದಂತ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ರೋಡ್ಸ್ ಅನ್ನ ಹಾಕಬೇಕಾದಾಗಿರ್ಬೋದು, ಬ್ರಿಡ್ಜಸ್ ಅನ್ನ ಕಟ್ಟಬೇಕಾದಾಗ ಆಗಿರ್ಬೋದು, ಈ ತರ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸಂದರ್ಭಗಳಲ್ಲಿ ಕೂಡ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಅದರಲ್ಲಿ ಹೂಡಿಕೆಯನ್ನ ಮಾಡಿಬಿಟ್ಟು ವ್ಯವಹಾರವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅದನ್ನ ಜಾಯಿಂಟ್ ವೆಂಚರ್ ಅಂತ ಹೇಳಿ ಕರೀತೇವೆ. ಸೊ ಹಾಗೆ ಕನ್ಸೈನ್ಮೆಂಟ್ ಆಫ್ ಗೂಡ್ಸ್ ಕೂಡ ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದಾಗುತ್ತೆ. ಸೊ ದೆನ್ ಸಮ್ ಆಫ್ ದ ಫೀಚರ್ಸ್ ಆಫ್ ಜಾಯಿಂಟ್ ವೆಂಚರ್. ಕೆಲವೊಂದು ಜಾಯಿಂಟ್ ವೆಂಚರ್ನ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ದ ಫಸ್ಟ್ ಒನ್ ಈಸ್ ಇಟ್ ಈಸ್ ಅ ಟೆಂಪರರಿ ಪಾರ್ಟ್ನರ್ಶಿಪ್ ಫಾರ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಆ್ಯಂಡ್ ಫಾರ್ ಸ್ಪೆಷಲ್ ಪರ್ಪಸ್. ಸೊ ಆಗಲೇ ಹೇಳಿದೆ ನಾನು ಮೀನಿಂಗ್ ಅನ್ನ ಡಿಸ್ಕಸ್ ಮಾಡಬೇಕಾದ್ರೇನೆ ಜಾಯಿಂಟ್ ವೆಂಚರ್ನ ನಾವು ಟೆಂಪರರಿ ಪಾರ್ಟ್ನರ್ಶಿಪ್ ಅಂತ ಹೇಳಿ ಕರೀತಕ್ಕಂಥದ್ದಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, first of all, joint venture has been established or formed to fulfill a specific purpose or a particular objective. ಒಂದು ನಿರ್ದಿಷ್ಟ ಉದ್ದೇಶವನ್ನ ಈಡೇರಿಸಿಕೊಳ್ಳಿಕ್ಕಾಗಿನೇ ಜಾಯಿಂಟ್ ವೆಂಚರ್ ನಿರ್ಮಾಣ ಆಗ್ತಕ್ಕಂಥದ್ದಾಗುತ್ತೆ. ಸೊ ಯಾವಾಗ ಆ ಒಂದು ಉದ್ದೇಶ ಮುಗಿಯುತ್ತೋ, ಸಂಪೂರ್ಣಗೊಳ್ಳುತ್ತೋ, ಆ ಒಂದು ಸಂದರ್ಭದಲ್ಲಿ ಜಾಯಿಂಟ್ ವೆಂಚರ್ ಕೊನೆಗೊಳ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಇದನ್ನ ನಾವು ಟೆಂಪರರಿ ಪಾರ್ಟ್ನರ್ಶಿಪ್ ಅಂತ ಹೇಳಿ ಕರೀತಕ್ಕಂಥದ್ದಾಗುತ್ತೆ. ಅಂಡ್ ದೆನ್ ಈಸ್ ಪಾರ್ಟೀಸ್ ಇನ್ ವೆಂಚರ್ ಆರ್ ಕಾಲ್ಡ್ ಆಸ್ ಕೋ ವೆಂಚರರ್ಸ್. ಈ ಒಂದು ಜಾಯಿಂಟ್ ವೆಂಚರ್ ವ್ಯವಹಾರದಲ್ಲಿ ಭಾಗವಹಿಸ್ತಕ್ಕಂತಹ ಪಾರ್ಟೀಸ್ಗೆ ನಾವು ಕೋ ವೆಂಚರರ್ಸ್ ಅಂತ ಹೇಳಿ ಕರೀತಕ್ಕಂಥದ್ದಾಗುತ್ತೆ. ಸೊ ಎ ಬಿ ಇನ್ ಕೇಸ್ ಆಫ್ ಮೋರ್ ದ್ಯಾನ್ 2 persons, ಎ ಬಿ ಸಿ, ಲೈಕ್ ದಟ್. ದೆನ್ ಕೋ ವೆಂಚರರ್ಸ್ may contribute funds for running the venture or supply stock from their regular business. So ಇಲ್ಲಿ ಕೋ-ವೆಂಚರ್ಸ್ ಅಂತ ಹೇಳಿ ಕರೆಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅಂದ್ರೆ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಸೇರ್ಬಿಟ್ಟು ಜಾಯಿಂಟ್ ವೆಂಚರ್ ಅನ್ನ ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥದ್ದಾಗತ್ತೆ. ಇಲ್ಲಿ ದೇರ್ ಇಸ್ ನೋ ಸ್ಪೆಸಿಫಿಕ್ ರೂಲ್, ಅವ್ರು ಇದನ್ನೇ ಕೊಡಬೇಕು ಅಥವಾ ಬರೀ ದುಡ್ಡನ್ನಷ್ಟೇ ಹಾಕ್ಬೇಕು, ಹಣವನ್ನಷ್ಟೇ ಹೂಡಿಕೆ ಮಾಡಿ ವ್ಯವಹಾರವನ್ನ ಮಾಡಬೇಕು ಅಂತ ಏನೂ ಇಲ್ಲ. ಇಲ್ಲಿ ಒಬ್ಬ ವ್ಯಕ್ತಿಗೆ ಯಾವ್ದು ಅನುಕೂಲ ಆಗುತ್ತೋ, ಒಬ್ಬನ ಕಡೆಯಿಂದ ಸ್ಟಾಕ್ ಕೊಡ್ಲಿಕ್ಕೆ ಆಗ್ಬೋದು, ಮತ್ತೊಬ್ಬರ ಕಡೆಯಿಂದ ಹಣವನ್ನ ಹೂಡಿಕೆ ಮಾಡ್ಲಿಕ್ಕೆ ಆಗ್ಬೋದು, ಮತ್ತೊಬ್ಬರ ಕಡೆಯಿಂದ ಟೆಕ್ನಾಲಜಿಯನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಆಗ್ಬೋದು. ಈ ತರ ವಿವಿಧ ರೀತಿಯಲ್ಲಿ ಅವ್ರಿಗೆ ಯಾವುದನ್ನ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಆಗುತ್ತೋ ಆ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅವುಗಳನ್ನ ಕ್ರೋಢೀಕರಿಸಿಕೊಂಡು ವೆಂಚರರ್ಸ್ ವ್ಯವಹಾರವನ್ನ ನಡೆಸ್ತಕ್ಕಂಥದ್ದಾಗುತ್ತೆ. ಅಂಡ್ ದೆನ್ ಕೋ-ವೆಂಚರರ್ಸ್ ಶೇರ್ ದ ಪ್ರಾಫಿಟ್ಸ್ ಆಫ್ ದ ವೆಂಚರ್ ಅಟ್ ಆನ್ ಅಗ್ರೀಡ್ ರೇಷಿಯೋ ಆರ್ ಈಕ್ವಲಿ. ಸೊ ಇಲ್ಲಿ ಆ ಜಾಯಿಂಟ್ ವೆಂಚರ್ ಅನ್ನ ಫಾರ್ಮ್ ಮಾಡಿದಂತ ಸಂದರ್ಭದಲ್ಲಿ ಅವ್ರ ಮಧ್ಯೆ ಯಾವ್ದಾದ್ರು ಅಗ್ರಿಮೆಂಟ್ಸ್ ಫಾರ್ಮ್ ಆಗಿದೆ ಅಂತ ಹೇಳಿದ್ರೆ, ಅಥವಾ ಯಾವ ಒಂದು ಆಧಾರದ ಮೇಲೆ ನಾವು ಲಾಭ ನಷ್ಟವನ್ನ ಹಂಚ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಆಗಿದೆ ಅಂತ ಹೇಳಿದ್ರೆ, ಆ ಒಂದು ಆಧಾರದ ಮೇಲೆ ಅವರು ಲಾಭ ಅಥವಾ ನಷ್ಟವನ್ನ ಹಂಚ್ಕೊಳ್ತಕ್ಕಂಥದ್ದಾಗತ್ತೆ. ಇನ್ ಕೇಸ್ ಅಲ್ಲಿ ಯಾವುದೇ ರೀತಿಯಾದ ಒಪ್ಪಂದ ಫಾರ್ಮ್ ಆಗಿಲ್ಲ ಅವ್ರಗಳ ಮಧ್ಯೆ ಅಂತ ಹೇಳಿದ್ರೆ, ಒಪ್ಪಂದ ಆಗಿಲ್ಲ ಅಂತ ಹೇಳಿದ್ರೆ, ಅಂತ ಸಂದರ್ಭದಲ್ಲಿ ಸಮಾನವಾಗಿ ಈಕ್ವಲ್ ಆಗಿ ಅವರು ಲಾಭ ಮತ್ತು ನಷ್ಟವನ್ನ ಹಂಚ್ಕೊಳ್ತಕ್ಕಂಥದ್ದಾಗುತ್ತೆ. ಸೊ ದಿಸ್ ಆಲ್ ಆರ್ ದಿ ಸಮ್ ಆಫ್ ದ ಫೀಚರ್ಸ್ ಆಫ್ ಜಾಯಿಂಟ್ ವೆಂಚರ್. ಸೊ ಜಾಯಿಂಟ್ ವೆಂಚರ್ ನ ಕೆಲವೊಂದು ಲಕ್ಷಣಗಳು. ಸೊ ಯಾವವು? ಇದು ಒಂದು ಟೆಂಪರರಿ ಪಾರ್ಟ್ನರ್ಶಿಪ್ ಆಗಿದೆ. ಹಾಗೆ ಜಾಯಿಂಟ್ ವೆಂಚರ್ ನಲ್ಲಿ ಪಾಲ್ಗೊಳ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಕೋ-ವೆಂಚರರ್ಸ್ ಅಂತ ಹೇಳಿ ಕರೀತೇವೆ. ಮತ್ತೆ ಜಾಯಿಂಟ್ ವೆಂಚರ್ ವ್ಯವಹಾರವನ್ನ ಸ್ಥಾಪಿಸ್ಲಿಕ್ಕೆ
ಬಂಡವಾಳ ರೂಪದಲ್ಲಿ ಅವರು ಹಣ, ಸ್ಟಾಕ್ ಅಥವಾ ಆ ಕೋ-ವೆಂಚರರ್ಸ್ ಕೈಯಿಂದ ಏನನ್ನ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕಾಗುತ್ತೋ, ಯಾವುದನ್ನ ಕೊಡುಗೆಯಾಗಿ ಆ ವ್ಯವಹಾರಕ್ಕೆ ನೀಡಲಿಕ್ಕಾಗುತ್ತೋ ಅದೆಲ್ಲದನ್ನು ಕ್ರೋಢೀಕರಿಸಿಕೊಂಡು ವ್ಯವಹಾರವನ್ನ ನಡೆಸ್ತಕ್ಕಂಥದ್ದಾಗತ್ತೆ. ಹಾಗೇನೆ ಆ ವ್ಯವಹಾರದಿಂದ ಬಂದಂತಹ ಲಾಭ ಮತ್ತು ನಷ್ಟವನ್ನ ಸಮಾನವಾಗಿ ಅಥವಾ ಅವರ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಒಪ್ಪಂದದ ಅನುಪಾತದ ಮೇರೆಗೆ ಅವರು ಹಂಚಿಕೊಳ್ತಕ್ಕಂಥದ್ದು ಆಗುತ್ತೆ.